ನಮಸ್ಕಾರ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕದ SSLC ರಿಸಲ್ಟ್ಸ್ ಬಗ್ಗೆ ನೀವು ವೇಟ್ ಮಾಡ್ತಾ ಇದ್ದರೆ ಸ್ವಂತ ವಿದ್ಯಾರ್ಥಿಗಳಿಗೆ ಅತಿ ಬೇಗನೆ ಒಂದು SSLC ರಿಸಲ್ಟ್ಸನ್ನು ಅನೌನ್ಸ್ಮೆಂಟ್ ಮಾಡಲಾಗುತ್ತೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ 8ನೇ ತಾರೀಕಿಗೆ ಒಂದು SSLC ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಒಂದು ಫೇಕ್ ಏನಾಗಿತ್ತು ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಬಟ್ ಅದು ಫೇಕ್ ಆಗಿತ್ತು. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಈಗಾಗಲೇ ಬಹಳಷ್ಟು ನ್ಯೂಸ್ ಪೇಪರಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಮಾಹಿತಿಗಳು ಬರ್ತಾ ಇದೆ. ಅತಿ ಬೇಗನೆ ಒಂದು ರಿಸಲ್ಟನ್ನು ಕೂಡ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಕೂಡ ಅಂತ ಬೋರ್ಡ್ನವರು ಹೇಳ್ತಾ ಇದ್ದಾರೆ ಅಂತ ಈ ಒಂದು ಮಾಹಿತಿ ಪ್ರಕಾರ ತಿಳಿದು. ಈಗಾಗಲೇ ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ ಕೂಡ ಹೇಳಿದ್ರು. ಆದರೆ ಎಲೆಕ್ಷನ್ ಇರೋದ್ರಿಂದ ಏನಾಗಿದೆ ಈ ಮಂತಲ್ಲಿ ಬರೋದಿಲ್ಲ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಕೂಡ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನಂದರೆ ಇಲ್ಲಿ ಹೋದ ವರ್ಷ ರಿಸಲ್ಟ್ಗಳು ನೋಡ್ಕೊಳ್ಬೋದು. 2019ರಿಂದ ಒಂದು 23 ತನಕ ಈ ರಿಸಲ್ಟ್ ಹೆಂಗೆ ಅನೌನ್ಸ್ಮೆಂಟ್ ಆಗಿತ್ತು ಅಂದರೆ 19ರಲ್ಲಿ ಏಪ್ರಿಲ್ ಮಂತಲ್ಲಿ ಆಗಿತ್ತು. ಅದಾದಮೇಲೆ ಇದರಲ್ಲಿ 2020ರಲ್ಲಿ ಆಗಸ್ಟ್ 10ಕ್ಕೆ ಆಗಿತ್ತು, ಮತ್ತು 2021ರಲ್ಲಿ ಆಗಸ್ಟ್ 9ನೇ ತಾರೀಕಿಗೆ ಆಗಿತ್ತು, ಮತ್ತು ಆಗಸ್ಟ್ 2022ರಲ್ಲಿ ಮೇ 19ಕ್ಕೆ ಆಗಿತ್ತು, 2023ರಲ್ಲಿ ಮೇ 8ನೇ ತಾರೀಕಿಗೆ ಆಗಿತ್ತು. ಬಟ್ ಇದು ಕೂಡ ಏನಾಗ್ಬೋದು ಅಂದರೆ ಒಂದು ಅಡ್ವಾಂಟೇಜಸ್ ಆಗ್ಬೋದು. ಇದೇ ಒಂದು ಬರುವಂಥ ಮೇ ತಿಂಗಳಲ್ಲಿ 8 ಅಥವಾ 10ನೇ ತಾರೀಕಿನ ಒಳಗಡೆ ಒಂದು ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡುವಂಥ ಚಾನ್ಸಸ್ ಇದೆ. ಯಾಕಂದರೆ ಹೋದ ವರ್ಷದ ಒಂದು ಅಪ್ಡೇಟ್ ನೋಡೋದಾದರೆ ಮೇ 8ಕ್ಕೆ ಆಗಿತ್ತು. ಈ ವರ್ಷ ಏನಾಗ್ಬೋದು 8ಕ್ಕೂ ಆಗ್ಬೋದು ಅಥವಾ 10ನೇ ತಾರೀಕಿಗೆ, ಎರಡರಲ್ಲಿ ಒಂದು ಫಿಕ್ಸ್ ಡಿಸಿಷನ್ ಆಗ್ಬೋದು. ಬಟ್ ಯಾವುದೂ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋ ತನಕ ವೇಟ್ ಮಾಡಬೇಕಾಗತ್ತೆ.